ನಮಸ್ತೆ ಎಲ್ಲರಿಗೂ. ನಾನು ವಾಣಿ ಮಾತಾಡ್ತಿರೋದು ಐಟಿ ಸೇಲ್ಸ್ ಫೌಂಡರ್. ಇವ್ರು ಬಂದು ಸಿದ್ದು ಎಸ್ ಲೌಟೆ ಅಂತ. ಸೊ ಇವರು ಒಂದು 4-5 ದಿವಸದಿಂದ ಇವ್ರದ್ದು ಡೀಟೇಲ್ಸ್ ನಮಗೆ ಬಂತು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ ನಮಗೆ ಇವ್ರದ್ದು ಪ್ರೊಫೈಲ್ ಇವ್ರದ್ದೆಲ್ಲ ಡೀಟೇಲ್ಸ್ ನಮಗೆ ಬಂದಾಗ ನಾವು ನಮ್ಮ ಐಟಿ ಸೇಲ್ಸ್ ವತಿಯಿಂದ ಪ್ಲಸ್ ಗೋವಿಂದರಾಜ ಸರ್ ವತಿಯಿಂದ ಇವ್ರನ್ನ ಇಲ್ಲಿಗೆ ಕರೆಸ್ಕೊಂಡು ಬೆಂಗಳೂರಿಗೆ ಕರೆಸ್ಕೊಂಡು ನಮಗೆ MR ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೀವಿ. ಸೊ 2 ಟೈಪ್ಸ್ ಆಫ್ MR ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಸೊ ನೆಕ್ಸ್ಟ್ ಅವರು ಹೆಲ್ತ್ ಇಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದು ಡಾಕ್ಟರ್ ಅಡ್ಮಿಟ್ ಎಲ್ಲ ಆಗ್ಬೇಕು ಅಂತ ಅಂದಿದ್ದಾರೆ. ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾವ್ದು ನಮಗೆ ಡೀಟೇಲ್ಸ್ ಗೊತ್ತಿಲ್ಲದ್ರಿಂದ ಅವರು ಏನೋ ಬಾಂಬೆಗೆ ಹೋಗ್ಬೇಕು ಅಂತ ಹೇಳಿ ಅವ್ರು ಡಿಸೈಡ್ ಮಾಡಿ ಅವ್ರು ಇವತ್ತು ಹೊರಡ್ತೀನಿ ಅಂತ ಇದ್ದಾರೆ. ಸೊ ಮಿಕ್ಕಿದ್ದು ಸಿದ್ದು ಅವ್ರು ಮಾತಾಡ್ತಾರೆ. ಹೇಳಿ ಸಿದ್ದು ಅವರೇ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಮೆಚ್ಚಿನ ಹ್ಯೂಮನ್ ಕಂಪ್ಯೂಟರ್ ಸಿದ್ದು. ಪರಿಸ್ಥಿತಿಯ ಒತ್ತಡವೋ ಅಥವಾ ಬದುಕಿನಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಅನಿರೀಕ್ಷಿತ ಅಪಸ್ವಯ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ಆರೋಗ್ಯದ ತೊಂದರೆ ಅತಿಯಾಗಿ ಜಾಸ್ತಿ ಆಗಿತ್ತು. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರು ಸ್ವಲ್ಪ ಬ್ರೈನಲ್ಲಿ ಏನೋ ಸಮಸ್ಯೆ ಇದ್ದಾಗಿದೆ, ಅದನ್ನ ನಾವು ಸ್ಕ್ಯಾನ್ ಮಾಡಿ MRI ಸ್ಕ್ಯಾನ್ ಮಾಡಿ ನೋಡಬೇಕು ಅಂತ ಕೇಳಿದ್ರು. ಅದನ್ನ MRI ಸ್ಕ್ಯಾನ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರು, ಬರೆದು ಕೊಟ್ಟಿದ್ರು. ನಾನು ನನ್ನ ಒಬ್ಬ ಬಹುಕಾಲದ ಗೆಳೆಯ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಅಂತ ಕಲಾವಿದರು ಅವರಿಗೆ ಹೇಳಿದಾಗ ಅವರು ಮಹಾಲಕ್ಷ್ಮಿ ಟ್ರಸ್ಟ್ನ ಮಾಲೀಕರು ಮತ್ತು ನಿರ್ವಾಹಕರಾಗಿರ್ತಕ್ಕಂತಹ ಗೋವಿಂದರಾಜ್ ಅವರನ್ನ ಮತ್ತೆ ವಾಣಿದೇವಿ ಅವರನ್ನ ಸಂಪರ್ಕ ಮಾಡಿ ರಿಕ್ವೆಸ್ಟ್ ಕೇಳ್ಕೊಂಡಿದ್ರು ನನ್ನ ಪರವಾಗಿ. ಇವರು ನನ್ನ ವಾಲೆಂಟರ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ಯಾನಿಂಗ್ ಇಲ್ಲಿ ಮಾಡಿಸೋಣ ಬನ್ನಿ ಅಂತ ಹೇಳಿದ್ರು. ಆ ಪ್ರಕಾರ ನನಗೆ ಬಂದು ಸುಮಾರು ಒಂದು 4-5-6 ದಿವಸ ನನ್ನ ಇಲ್ಲೇ ಇಟ್ಕೊಂಡು ಅವರ ಸಂಸ್ಥೆಯಲ್ಲೇ ಇಟ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚಿಕ್ಕ ಹೆಜ್ಜಾಜಿ ಮಹಾದೇವ ಅವರ ಪರವಾಗಿ ಕೂಡ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಯಾವುದೋ ಒಂದು ಕಾರ್ಯನಿಮಿತ್ತಗೋಸ್ಕರ ಮುಂಬೈಗೆ ಹೋಗ್ಬೇಕಾಗಿದೆ, ಹೋಗ್ತಾ ಇದ್ದೀನಿ. ಸೊ ನನಗೆ ಎಲ್ಲ ಅನುಕೂಲ ಈ ಒಂದು ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ಗೋಸ್ಕರ ಮತ್ತೆ ಇಲ್ಲಿ 3-4-5-6 ದಿವಸ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಇಷ್ಟ. ಮುಂದೆ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಸಿದ್ದು ಅವರು ಅವ್ರದೇ ಆದಂತ ವೈಯಕ್ತಿಕ ಕೆಲವು ವಿಚಾರದಿಂದ ಅವರು ಬಾಂಬೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬಾಂಬೆಗೆ ಹೋದ್ಮೇಲೆ ಅವ್ರು ಮುಂದಿನ ಅವ್ರ ಆರೋಗ್ಯ ತಪಾಸಣೆ ಅಲ್ಲಿ ನಾನು ಖರ್ಚದಿಂದ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಸ್ ಇಲ್ಲಿ ಅವರಿಗೆ ನಾಳೆ ಬೆಂಗಳೂರಿಗೆ ಬಂದ್ರೆ ಅವ್ರಿಗೆ ಅನುಕೂಲ ಆಗೋಂಗೆ ಇದು ಸಿಪಾಯಿ ಸೇನಾ ಸಮಿತಿದು ಒಂದು ಅಡ್ರೆಸ್ ಎಲ್ಲ ಕೊಟ್ಟಿದೀವಿ. ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವ್ರು ಬಂದ್ರು ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ನಮ್ ಕೈಲಾದಷ್ಟು ನಾವು ಅವ್ರಿಗೆ ಸಹಾಯ ಮಾಡಿದೀವಿ. ಸೊ ಮಿಕ್ಕಿದ್ದು ಅವರು ವ್ಯವಸ್ಥೆ ಮಾಡ್ಕೊಳ್ತೀನಿ ಅನ್ನೋ ಭರವಸೆ ನಮಗೆ ಕೊಟ್ಟಿದ್ದಾರೆ. ಅವ್ರ ಆರೋಗ್ಯ ಚೆನ್ನಾಗಾಗ್ಲಿ, ಅವ್ರು ಹುಷಾರಾಗ್ಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ. ಥ್ಯಾಂಕ್ ಯು ಸೋ ಮಚ್ ಸಿದ್ದು ಅವರೇ, ನೀವು ಇಷ್ಟು ಬಂದು ನಮ್ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.